ಅರುವಿನ ಜ್ಯೋತಿ ಎದ್ದಿತ್ತು, ಮರವೆಯ ತಮ ಪರಿಹರಿಸಿತ್ತು, ಕರ್ಣಂಗಳ ತುಂಡಿಸಿತ್ತು, ದಶವಿಧೇಂದ್ರಿಯಂಗಳ ದಾಳಿಯ ನಿಲ್ಲಿಸಿತ್ತು, ಪಂಚಮಹಾಭೂತಗಳ ಪ್ರಪಂಚವ ಪರಿಹರಿಸಿತ್ತು, ಬ್ರಹ್ಮವೇ ತಾನೆಂಬ ಕುರುಹು ಮೈಗಾಣಿಸಿತ್ತು, ತಾನೆಂಬ ಕುರುಹು ನಲಿದ ಅವಿರಳ ಸಮರ ಸದ್ಭಕ್ತನು ಕಾಣ ಮಹಾಲಿಂಗ ಶಿವಸಿದ್ದೇಶ್ವರ ಪ್ರಭುವೇ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಜಗತ್ತೆಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು 11,000ರಲ್ಲಿ ಮಹಾತಪಸ್ವಿ ಈ ನಾಡಿನ ಮಹಾಶುದ್ಧ ಶಿವಯೋಗಿ ಕರ್ಷಿದ್ದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅನೇಕ ವೈವಿಧ್ಯವಂತ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ವಿಶೇಷವಾಗಿ ಇವತ್ತು ಬೆಂಗಳೂರಿನ ಆಗಮಿಸಿದಂಥ ಧ್ಯಾನ ಯಜ್ಞ ಮಾಡುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಗಮಿಸಿ ಅದಕ್ಕೆ ತಿಳಿಕೊಡ್ತಕ್ಕ ಆಗಮಿಸುವಂಥ ನಮ್ಮ ಶ್ರೀಮತಿ ಲಲಿತಾ ಪವಾರ್ ಅವರೇ, ವೇದಿಕೆಯಲ್ಲಿ ಆಚರಣೆಕ್ಕಂತ ಎಲ್ಲ ಮಹಾಜನಗಳೇ, ಮಾತೆಯರೇ, ಇದು ಬಹಳ ಸಂತೋಷ ಸಮಾರಂಭ. ಮನುಷ್ಯನ ಆರೋಗ್ಯಕ್ಕೆ, ಮನುಷ್ಯನ ಭವಿಷ್ಯಕ್ಕೆ ಎಲ್ಲಕ್ಕೆ ಸಹಕಾರ ಇರ್ತಕ್ಕಂಥ ಕಾರ್ಯಕ್ರಮ. ಜ್ಞಾನ ಬೇರೆ, ಧ್ಯಾನ ಬೇರೆ. ಈಗ ಎಷ್ಟು ಮಂದಿ ಕೂತೀವಿ ಎಲ್ಲ ಒಂದು ಜ್ಞಾನ ಐತಿ ನಿಮ್ಗೆಲ್ಲರಿಗೂ. ಜ್ಞಾನನ ಬೇರೆ, ಧ್ಯಾನನ ಬೇರೆ. ಧ್ಯಾನವ ಮಾಡು ನಿಜ ಗುರು, ಧ್ಯಾನವ ಮಾಡು ಮಾನವ ನಿನತಿ ಮತಿಯುತ ನೆನೆಯುತ, ಧ್ಯಾನವ ಮಾಡು ನಿಜ ಗುರು, ಧ್ಯಾನವ ಮಾಡು. ಧ್ಯಾನದಿಂದ ಎಲ್ಲ ಕೈಯಲ್ಲಿ ಪ್ರಾಪ್ತಿ ಆಗ್ತದೆ ನಮಗೆಲ್ಲ. ಲಿಂಗದ ನೋಟ ಕೂಟ ಮಾಟದಿಂದ, ನಿಮ್ಗಿರ್ತಕ್ಕಂಥ ದೇವರ ಧ್ಯಾನದಿಂದ ಎಲ್ಲ ಸಾಮರ್ಥ್ಯ ಗಳಿಸ್ಬೋದು ನಾವೆಲ್ಲ. ಧ್ಯಾನದಲ್ಲಿ ಅದ್ಭುತ ಶಕ್ತಿ ಐತಿ, ಆರೋಗ್ಯ ದೃಷ್ಟಿ ಐತಿ, ಭಗವಂತ ಕಾನೂನು ಶಕ್ತಿ ಐತಿ, ಎಲ್ಲ ಶಕ್ತಿ ಈ ಜ್ಞಾನದಲ್ಲಿ ಐತಿ, ಧ್ಯಾನದಲ್ಲಿ. ಅದಕ್ಕೆ ಈ ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಇರ್ತಕ್ಕಂಥ ಅಸ್ತವ್ಯಸ್ತವಾದ ಬುದ್ಧಿ ತೀಕ್ಷ್ಣ ಆಗುತ್ತೆ, ಚಟ್ಟ ಬುದ್ಧಿ ದೂರ ಆಗುತ್ತೆ, ದುಷ್ಟ ಬುದ್ಧಿ ದೂರ ಆಗುತ್ತೆ, ಸದ್ಬುದ್ಧಿ, ಸದ್ವಿಚಾರ, ಸದ್ವಿವೇಕ ಪ್ರಾಪ್ತಿ ಆಗುತ್ತೆ ಧ್ಯಾನದಿಂದ. ಅದಕ್ಕಿಂತ ಮಹಾಜ್ಞಾನಿಗಳು, ತಪಸ್ಸುಗಳು, ಮಹಾಸಂತರು, ಜ್ಞಾನಿಗಳು ಧ್ಯಾನ ಮಾಡಿ 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 ಭಗವಂತ ಬಲಿಸಿಕೊಂಡ್ರು ಎಲ್ಲ ಅವರು. ಒಂದು ಅದ್ಭುತ ಶಕ್ತಿ ಧ್ಯಾನದೊಳಗೆ. ಈ ಧ್ಯಾನ ಯಜ್ಞದಲ್ಲಿ ಎಂಥ ಶಕ್ತಿ ಐತಂದ್ರೆ, ನೀವು ಮುಂದೆ ಏನು ಬಯಸ್ತೀರಿ ಅದ್ರಾಗ ಎಲ್ಲ ಶಕ್ತಿ ಆಗ್ತದೆ. ನೀವು ಬಯಸಿದ್ದಿಲ್ಲ ಆಗುತ್ತದೆ. ಅದಕ್ಕೆ ಭಗವಂತ ಚಿಂತನೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಎಲ್ಲ ಶಕ್ತಿ ಪ್ರಾಪ್ತವಾಗ್ತದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಗವಂತ ಧ್ಯಾನ ಜಪ ಮಾಡೋದ್ರಿಂದ ನಮ್ಗೇನು ಅವಶ್ಯ ಐತಿ ಎಲ್ಲರೂ ಭಗವಂತ ಆಜ್ಞೆ ಬಂದು ನಾವು ಯೋಗಕ್ಷೇಮ ಅದು ಬೇಕಿದ್ರೆ ಏನು ಬೇಕಾಗಿಲ್ಲ ನಮಗೆಲ್ಲ. ಈ ಧ್ಯಾನದಿಂದ ಅನನ್ಯವಾಗಿ ಭಗವಂತ ಬಗ್ಗೆ ವಿಶೇಷ ಆಸಕ್ತಿ ಧ್ಯಾನ ಮಾಡಿ ಕೂತ್ಕೊಳ್ತೀವಿ ಅಂದ್ರೆ ನಮ್ಗೆ ಏನು ಅವಶ್ಯತೆ ಎಲ್ಲ ಭಗವಂತ ಯೋಗಕ್ಷೇಮ ಅವನು ಸ್ವತಃ ನೋಡ್ಕೊಳ್ತಾನೆ. ಇಷ್ಟು ಶಕ್ತಿ ಇದರೊಳಗೆ. ಅದಕ್ಕೆ ಧ್ಯಾನದಿಂದ ಆರೋಗ್ಯ ಹೆಚ್ಚಾಗತ್ತೆ, ಆಯುಷ್ ಹೆಚ್ಚಾಗತ್ತೆ, ಸದ್ಬುದ್ಧಿ ಸಜ್ಜಿದ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಧ್ಯಾನ ಅವಶ್ಯ ಬೇಕೇ ಬೇಕು ಎಲ್ಲರಿಗೂ. ಧ್ಯಾನ ಕರ್ಷಿದ್ದೇಶದ ಮಹಾಶಿವಗಳು, ಬಸವಾದಿ ಪ್ರಮುಖರು, ಅನೇಕ ಸಂತರು, ಮಹಾಂತರು, ಸೂಪಿಗಳು ಈ ಧ್ಯಾನ ಮಾಡಿ ಮಾಡಿ ಭಗವಂತ ವಹಿಸಿಕೊಂಡ್ರು. ಎಷ್ಟು ಶಕ್ತಿ ಇದೆ ಅನ್ನೋದ್ರಲ್ಲಿ ಎಂಥ ಶಕ್ತಿ ಬರ್ತದಂದ್ರೆ, ಈ ಉದಾಹರಣೆ ಒಂದು ಹೇಳ್ತೀನಿ ನಿಮಗೆ. ಈಗ ನೋವು ನಾಗಲಿ ಎಪ್ಪಿದ್ದ, ಕಡ್ಕೊಂಡು ಮದುವೆ ಆಗ್ತಿದ್ದ, ಅವ್ರು ಧ್ಯಾನ ಮಾಡಿ 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 ದೊಡ್ಡ ಶಕ್ತಿ ಗಳಿಸ್ಕೊಂಡಿದ್ರು. ಒಂದ್ಸರಿ ವಿಚಾರ ಮಾಡಿದ, ಯಾರು ನಾಗಲಿಂಗಪ್ಪ ಇದು ಕಡ್ಕೊಂಡು ಮದುವೆ ಅವ್ರು ಧ್ಯಾನ ಮಾಡಿ ದೊಡ್ಡ ಸಂಪತ್ತು ದೊಡ್ಡ ಶಕ್ತಿ ಗಳಿಸ್ಕೊಂಡಿದ್ದಾನೆ. ಅದಕ್ಕೆ ಇವ್ನ ಶಕ್ತಿ ಹೊರಗೆ ಜಗತ್ತಿಗೆ ಗೊತ್ತಾಗಬೇಕಲ್ಲ. ಇವ್ನ ಶಕ್ತಿ ಏನಿದೆ, ಜಪ ಮಾಡಿ ಯಜ್ಞ ಮಾಡಿ ಎಲ್ಲ ಮಾಡಿ ಮಾಡಿ ಅದ್ಭುತ ಶಕ್ತಿ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ನ ಶಕ್ತಿ ಜಗತ್ತಿಗೆ ಗೊತ್ತಾಗಬೇಕಂತ ಕೂಡ ವಿಚಾರ ಹೋಗ್ತಿರ್ತಾನೆ. ಹೊಂಟಾಗಿದ್ದ, ನೋಡ್ಕೊಂಡಾಗಿದ್ದ. ಇಲ್ಲಿ ಮಾತಾಡೋದು ಗೊತ್ತಾಗುತ್ತೆ ಅವನಿಗೆ. ಅಲ್ಲಿ ಸ್ವಲ್ಪ 106 ಕಿಲೋಮೀಟರ್ ದೂರ ಆಗುತ್ತಾ ನೋಡ್ಕೊಂಡಕ್ಕೂ ಅಲ್ಲೇ ಕಡ್ಕೊಳ್ಳೋಕ್ಕೂ. ಹೀಗಾಗಿ ಇದು ಮಾತಾಡಿ ಗೊತ್ತಾಯ್ತು, 106 ಕಿಲೋಮೀಟರ್ ದೂರ ಗೊತ್ತಾಗ್ತದೆ ಅವನಿಗೆ. ಇದೇನು ಇದು ಜಪ ಯಜ್ಞ, ಈ ಜಪ ಧ್ಯಾನ ತಂತಾರೆ. ಅದಕ್ಕೆ ಇವತ್ತು ವಿಜ್ಞಾನ ಎಷ್ಟು ದೂರ ಹೋದ್ರು ಕೂಡ ಈ ಜಪದಿಂದ, ಈ ಶಕ್ತಿಯಿಂದ, ಈ ಧ್ಯಾನದಿಂದ ಎಲ್ಲ ಶಕ್ತಿ ವಿಜ್ಞಾನಕ್ಕಿಂತ ಭಾಳ ದೂರ ಹೋಗ್ತದೆ. ವಿಜ್ಞಾನ ಚಂದ್ರ ಅದಕ್ಕಿಂತ ದೂರ ಹೋಗ್ತದೆ. ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್ಡ್. ಈ ಧ್ಯಾನದಿಂದ, ಈ ಸಾಮರ್ಥ್ಯ ಜ್ಞಾನದಿಂದ ವಿಜ್ಞಾನ ಎಷ್ಟೇ ದೂರ ಕೂಡ ಇದ್ರ ಮುಂದೆ ಅದು ದಿಗ್ನೋಡಿಂದ ವಿಜ್ಞಾನ ಅಂತ. ಅದಕ್ಕೆ ಶಕ್ತಿ ಗಳಿಸೋಕೆ ಈ ಧ್ಯಾನ ಜಪ ತಪಾದಿಗಳು ಬೇಕು. ಹೊಂಟ ಮಜವಳಪ್ಪ ಹೊಂಟ ಅವ ಅಲ್ಲೊಂದು ವಿಚಾರ ಮಾಡಿದ, ನೀವು ಬಂದು ಏನು ಗದ್ದ ಹಾಕ್ತಾರೆ ಬಂತ ಆ ವಿಚಾರ ಮಾಡಿದಂತೆ. ಜ್ಞಾನಿಗಳ ಮಾತು ಜ್ಞಾನಿಗಳು ಗೊತ್ತು, ಅಜ್ಞಾನಿಗಳು ಗೊತ್ತಾಗೋದು. ಅಲ್ಲಿ 106 ಕಿಲೋಮೀಟರ್ ಇದ್ದಂತೆ ಮಾತಾಡೋ ಒಂದು ಶಕ್ತಿ ಅಲ್ಲಿ ಗೊತ್ತಾಗುತ್ತೆ. ಇದ್ಯಾವ ವಿಜ್ಞಾನ, ಇದ್ಯಾವ ಸೈನ್ಸು, ಇದ್ಯಾವ ವಿಜ್ಞಾನ, ಇದ್ಯಾವ ಜಪ, ಇದ್ಯಾವ ಶಕ್ತಿ
ಹೋದಂತೂ ಮುಟ್ಟದಲ್ಲಿ ಹೋಗಿ ಮದುವೆ ಅಂದ್ ಹೋಗಿ ಬದ್ದ ಬಿಟ್ಟ ಮರ ಅಂದ ಹೊರಬಾ ಅಂತಂದ ಬರೋದು ಹೋಗಂದವ ಸಣ್ಣ ಜೋಪಡೆ ಒಳಗೆ ಕೂತಿದ್ದವ ಮದುವೆ ಬರಗೆ ಹೋಗಂದ ಬಾರೋ ಅಂದ ಅವ್ರ ತಮ್ಮ ಆಡ್ ಭಾಷೆ ಬಾರೋ ಮಗನ ಅಂದ್ರು ಬರಗೆ ಹೋಗಂದವ ಬಾರೋ ಬರುದು ಅಂದವ ತಡಿ ನೀನು ನಿಮ್ಮಪ್ಪರು ತಡಿ ಅಂದವ ಸರಿ ಅಷ್ಟೊತ್ತಿಗೆ ಊರು ಸಾವುಕಾರ ಸೊಸಿ ನೀರಿಗೆ ಬಂದು ಅಲ್ಲೊಂದು ಸಣ್ಣ ಹೊತ್ತಿಗೆ ಬಾವಿ ಕಟ್ಕೊಂಡು ನೀರಿಗೆ ಬಂದು ನೀರು ಬಗ್ಗೆ ಜಗ್ಗಾಕತ್ತಿದ್ಲಾಕಿ ಊರು ಸಾವುಕಾರ ಸೊಸಿ ಹಿಂಗೆ ಬಂದು ಜಗ್ಗಾಕತ್ತಿದ್ಲಿ ನೋಡಿದ ಆ ಕಡೆ ಯಾರು ಇದ್ದ ಜನ ಇವ ಏನು ಮಾಡಿ ನಾನು ಎತ್ತು ಬಾಯಾಗ ಕೊಟ್ಬಿಟ್ಟಕಿನ ಬರ್ಯಪ್ಪ ಗುಡಿಸಲು ಕೂತಾನದು ಅವ ಬಾಯಾಗ ಮುಗಿಸ್ಕೊತ ಬರ್ಯಪ್ಪ ಅಂತ ಕೇಳ್ತೀರ ಊರು ಸಾವುಕಾರ ಸೊಸಿ ಬಂದು ಕೊಡ್ಲೇ ಬೈಕೊಂಡು ಅದ್ರಲ್ಲಿ ಬಂದರು ತಡಿ ಅಂತ ನೀವು ಮದುವೆ ಮಗನ ಹೀಗೆ ಹೊರಗೆ ಬರ್ತಿಲ್ಲ ಅಂತಂದ್ರು ಅದು ಧ್ಯಾನದಿಂದ ಎಷ್ಟು ಶಕ್ತಿ ಬರ್ತದೆ ಅಂದ್ರೆ ಅದ್ಭುತ ಶಕ್ತಿ ಇದ್ದಾಗ ಬ್ಯಾಡಲೇ ಮದುವೆ ಅಂತ ನಾನು ಹಿಂಗ ಬಾರ ಮಗನ ಅಂದ ಕಡೆಗೆ ಬಂದು ಅನಿವಾರ್ಯ ಬಂತು ಕಡೆಗೆ ಇಷ್ಟು ಮಂದಿಗೆ ಯಾರಿಗೆ ಸತ್ತು ಬರ್ತದೆ ಇವ್ರು ಬರ್ತದೆ ತೆಗೆದು ಬಾಯಿಗೆ ಸತ್ತು ಹೋಗಿತ್ತದೆ ಅದು ಬಾಯಿಗೆ ತೆಗೆದ್ರೆ ಅದನ್ನು ತೆಗೆದು ಎಲ್ಲ ಮಾಡಿ ಜಪ ಮಾಡಿ ಧ್ಯಾನ ಮಾಡಿ ಜಪ ಮಾಡಿ ಹಸ್ತ ಸಿದ್ಧಿಯಾಗಿತ್ತು ವಾಕ್ ಸಿದ್ಧಿಯಾಗಿತ್ತು ಮನಸ್ಸು ಸಿದ್ಧಿಯಾಗಿತ್ತು ಬುದ್ಧಿ ಸಿದ್ಧಿಯಾಗಿತ್ತು ಇವೆಲ್ಲ ಸಿದ್ಧಿಗಳಿಂದ ಎಲ್ಲ ತೆಗೆದು ನಾಲ್ಕು ಸತ್ತಿತ್ತು ತ್ಯಾಗ ಮಗನ ಮದುವೆ ಇದು ಬದುಕ್ಸಂದವ ಬ್ಯಾಡಲೇ ಗದಾಗಲಿಂಗ ಬದುಕ್ಸೋ ಮಗನ ಅಂದ್ರು ಕೈ ತುಂಬ ಬಸ್ ಹಾಕೊಂಡ ಜಪ ಮಾಡಿದ ಮತ್ತೆ ಜಪ ಮಾಡಿದ ಮಾಡಿ ಆ ಸತ್ ಹೇಳಿ ಮೈ ತುಂಬ ಧರಿಸಿಬಿಟ್ಟ ಹತ್ತಕ್ಕೆ ಆಗಿದ್ದಾಗ ಎದ್ದು ಕೂತ್ಬಿಟ್ಟ ಆಗಿದ್ದಾಗ ಸತ್ತಕ್ಕೆ ಇದು ಜಪ ಯಜ್ಞ, ಇದು ಸ್ಪಿರಿಚುವಲ್ ಮೈಂಡು, ಇದು ಆಧ್ಯಾತ್ಮ ಶಕ್ತಿ, ಇದು ಜಪ ಯಜ್ಞ, ಇದು ಜಪ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು. ಮುಂದೆ ಗೊತ್ತ ಕೈಕಾಲಿಗಿದ್ದ ಎಲ್ಲ ಅಲ್ಲೇ ಕೊಟ್ಟು ಉದ್ದಕ್ಕೆ ಸಾಕ್ತಾ ಹಾಕಿದ್ರು. ಮುಂದೆ ಈಗ ಅದ್ಭುತ ಒಬ್ಬೊಬ್ಬರು ಶಕ್ತಿ ಲಿಂಗಾಂಗ ಸ್ವಾಮಿ ಈ ಕರಿಸಿದ್ದೇಶ ಅಂತವ್ರು ಬಸವಾದ ಬಂದು ಇಲ್ಲಿ ಕೊಂತು ಹಿಂದಿಗೂ ಈಗೆಲ್ಲ ಟೆಲಿಫೋನ್ ಅದಾವು, ಮೊಬೈಲ್ ಇದೆ ಎಲ್ಲ ಅದಾವು. ಹಿಂದೊಂದು ಕಾಲಕ್ಕೆ 1000 ವರ್ಷ ನೀವೆಲ್ಲ ಎಲ್ಲಿ ಇದ್ದೇ ಇಲ್ಲ. ತಪಸ್ಸು ಮಾಡಿ ಧ್ಯಾನ ಮಾಡಿ ಶಕ್ತಿ ಗಳಿಸುತ್ತಿದ್ರು ಎಲ್ಲ. ಇಲ್ಲಿ ಕುತ್ಕೊಂಡು ಒಂದು 10 ಲಕ್ಷ ಕಿಲೋಮೀಟರ್ ಒಬ್ಬ ಮತ್ತೊಬ್ಬ ಶಿವಗಿದ್ದಂದ್ರೆ ಇಲ್ಲಿ ಕುಂತ ಅವ್ರು ಹೋಗಿ ಹಂಗ ಸುಮ್ಮ ಹೆಂಗ ಮನಸ್ಸು ಟಕ್ಕಲ್ಲಿ ಮುಟ್ತದೆ ಅವ್ರು ಮುಟ್ತತಿ. ಇದ್ಯಾವ ಶಕ್ತಿ? ಇದು ಆತ್ಮಶಕ್ತಿ, ಇದು ಆಧ್ಯಾತ್ಮ ಶಕ್ತಿ, ಇದು ಸ್ಪಿರಿಚುವಲ್ ಮೈಂಡ್. ಅದಕ್ಕೆ ಈ ಧ್ಯಾನದಿಂದ ಎಲ್ಲ ಸಿದ್ಧಿ ಪ್ರಾಪ್ತಿ ಆಗ್ತದೆ. ನಮ್ಗೆಲ್ಲ ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು. ಯಾಕಂದ್ರೆ ಜ್ಞಾನ ಐತಿ ಜಗತ್ತಿನಾಗ, ಜ್ಞಾನ ಐತಿ. ಆ ಜ್ಞಾನದ ಮನಸ್ಸು ಚಿಂತ ಚಾಚಲ್ಯ ಆಗುತ್ತೆ ಹೊರತು ಧ್ಯಾನದಿಂದ ಮನಸ್ಸು ಚಿಂತಾಗುತ್ತೆ, ಪ್ರಶಾಂತ ಸಾಗರ ಬರುತ್ತೆ. ಜ್ಞಾನದಿಂದ ಚಿತ್ತ ಚಾಂಚಲ್ಯ ಜಾಸ್ತಿ ಆಗುತ್ತೆ. ಅದು ಹೇಳ್ತೀವಿ ನಹಿ ಜ್ಞಾನ ಸ್ವಲ್ಪ ಜ್ಞಾನ, ಅದು ಜ್ಞಾನದಿಂದ ಮನಸ್ಸು ತೃಪ್ತಿ ಸಿಗೋದಿಲ್ಲ, ಧ್ಯಾನದಿಂದ ಸಿಗ್ತದ. ಅದಕ್ಕಂತ ದೃಷ್ಟಿಯಿಂದ ಜಗತ್ತಿಗೆ ಎಂಥ ತರ ಹೋಗಿದ್ದಾರೆ. ಕರ್ಸಿದ್ದೇಶ ಎಂಥ ಜ್ಞಾನಿ ಇದ್ದ. ಇಲ್ಲಿ ಬಂತು ಕಾಟಾಪ ಮಹಾರಾಜ ಶಾಂತಲಿ ಕುಷ್ಠರೋಗ ಬಂದಿತ್ತು, ಮಾಡಿದ ಹಸ್ತ ಮುಟ್ಟಿದ ಕುಷ್ಠರೋಗ ಹೋಯ್ತಲ್ಲ. ಇದು ಧ್ಯಾನದಿಂದ ಜಪದಿಂದ ಎದ್ದಿಂದ ಬರ್ತದೆ ಎಲ್ಲ ಶಕ್ತಿ. ಲಿಂಗಾಂಗ ಲಿಂಗನು ಪ್ರಕಾಶ, ಲಿಂಗ ಜ್ಞಾನ, ಲಿಂಗ ನೀವು ಹೇಳಿ ಸಾಧನ ಲಿಂಗ. ಅದಕ್ಕೆ ನಾವೆಲ್ಲ ಮಾಡುವಂತ ಮಾಟ ಪೂಜಾ ಜಪ ತಪಾದಿಗೆ ಪರಿಶುದ್ಧವಾಗಿರ್ಬೇಕು. ಧ್ಯಾನ ಎಲ್ಲ ಮೈ ತಾನೇ ಭಗವಂತ ಇದ್ದಾಗಿರ್ಬೇಕು. ಹೊಲ ಮನೆ ಹೆಂಡತಿ ಮಕ್ಕಳು ವ್ಯಾಪಕ ಕೈ ಎಲ್ಲ ಕೈ ಬಿಟ್ಟು ಧ್ಯಾನ ಮಾಡಿದ್ರೆ ಭಗವಂತ ಟಕ್ ಅಂತ ಮುಟ್ಟುತ್ತರು. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎಲ್ಲಿಬದು, ನಿಮಗೆ ನೈವೇದ್ಯವೆಂದೆಲ್ಲ ತಾವೇ ತಿನ್ನೋರು. ದೇವರೊಂದು ಒಂದೇ ಬಂದು ರುಚಿಯಾದವನು ಆ ಗುಡಿಯಿಂದ ಹೊರಗೆ ತಳ್ಳೋರು ಅಂತ. ಹಂಗೆ ಜಪ ಮಾಡೋದ್ರಿಂದ ಭಗವಂತ ಮುಟ್ಟಬೇಕು. ನಾ ಮಾಡುವಂತ ಕ್ರಿಯೆ ಸತ್ಯಶುದ್ಧ ಕ್ರಿಯೆ, ಮಾತುಗಳು, ಪೂಜಾ ಜಪ ತಪ ಮನಸ್ಸು ಯಾರ ಮನಸ್ಸು ಕಂಡ್ರೆ ತನ್ನ ಸ್ವಾಧೀನ ತಗೊಂಡರ ಅವನೇ ಸಂತ, ಅವನೇ ಜ್ಞಾನಿ, ಅವನೇ ಶಿವಗಿ, ಅವ ಮಹಾಶಿವಯೋಗ್ಯವ. ಅದಕ್ಕೆ ಆ ಜಪ ಮಾಡ್ಲಿಕ್ಕೆ ಇದು ಬೇಕು. ಅದಕ್ಕೆ ಅಕ್ಕನ ಹಾಗೆ ಒಂದು ವಚನ ಹೇಳ್ತಾರೆ. ನಾವ್ ಹೆಂಗಿದ್ರೆ ಭಗವಂತ ಜ್ಞಾನ ಆಗುತ್ತೆ. ತನು ಕರಗದವರಿಗೆ ಮಜ್ಜನವನ್ನು ಒಲ್ಲೆಯ್ಯ, ಮನ ಕರೆಯ ಪುಷ್ಪವನ್ನು ಒಲ್ಲೆಯ್ಯ, ಹೊದುಳಿಗಳೆಲ್ಲ ಗಂಧಾಕ್ಷತೆಯನ್ನು ಒಲ್ಲೆಯ್ಯ, ಭಾವ ಶುದ್ಧವಿಲ್ಲದರಲ್ಲಿ ಧೂಪವನ್ನು ಒಲ್ಲೆಯ್ಯ, ಪರಿಣಾಮಿಗಳಲ್ಲದ ಪ್ರಸಾದವನ್ನು ಒಲ್ಲೆಯ್ಯ, ತ್ರಿಕರಣ ಶುದ್ಧವಿಲ್ಲ ತಾಂಬೂಲವನ್ನು ಒಲ್ಲೆಯ್ಯ, ಅಂತರಂಗ ಶುದ್ಧವಿಲ್ಲದವರಲ್ಲಿ ಇರಲಲ್ಲಯ್ಯ ನೀನು, ಎನ್ನಲ್ಲಿ ಏನು ತಂದು ಕರಸ್ತಾಗಿರುವುದು ಎಂಬುಗೊಂಡು ಹೇಳ ಚನ್ನಮಲ್ಲಿಕಾರ್ಜುನ. ಅಕ್ಕನ ವಿಚಾರ ಬಹಳ ದೊಡ್ಡ ವಿಚಾರ. ಅಕ್ಕ ಮಹದೇವಿ ವಿಚಾರ ಮಹಾಜ್ಞಾನಿ. ಅಕ್ಕ ಮಹದೇವಿ ಕುಂತು ಧ್ಯಾನ ಕುಂತಂದ್ರೆ ಭಗವಂತ ಬಂದು ಹೊಂದಿರ್ಬೇಕು. ಅಂತ ಶಕ್ತಿ ದರ್ಶನ ಕೆಲಸ ಈ ಧ್ಯಾನ ಜಪ ಇದ್ದ ಕಾರ್ಯಕ್ರಮ. ಅದಕ್ಕೆ ಅಕ್ಕ ಮಹದೇವಿ ಜ್ಞಾನ ಎಂಥ ಶಕ್ತಿ ಬೆಳ್ಕೊಂಡ್ಲಕ್ಕಿ. ನಾ ಉತ್ತರ ಟೂರ್ ಹೋಗಿದ್ದೆ, ಅಕ್ಕ ಮಹದೇವಿ ಬಗ್ಗೆ ಬಸವನ ಬಗ್ಗೆ ಮಾತಾಡಿದ್ವಿ. ಎಂಥ ಶಕ್ತಿ ಧ್ಯಾನದಿಂದ ಜಪದಿಂದ ಪೂಜೆಯಿಂದ ಎಂಥ ಶಕ್ತಿ ಗಳಿಸ್ಕೊಂಡಿದ್ರು. ಒಂದು 4 ಮಂದಿ ಹೆಣ್ಮಕ್ಳು ಬಂದು ಅಮೆರಿಕದಲ್ಲಿ ಕುಂತ್ಕೊಂಡಿದ್ರು. ನಾವು ಕುಂತ್ಕೊಂಡಿದ್ವಿ, ಬಂದ್ರು. ನಾವು ಒಂಥರ ಇಲ್ಲೇ ಕುಂತ್ಕೊಂಡು ಬೇಸೆ ಹೋಗಿದ್ವಿ, ಕುಂತಿದ್ವಿ. ಅವಾಗ ಅವ್ರು ಕೇಳಿದ್ರು, ವೈ ಎವರ್ ಲೈಕ್ ದಿಸ್ ಅಂತ. ಹೀಗಾಕದ್ರಿ ನೀವು ಅಂತ, ಹೀಗಾಕದ್ರಿ ನೀವು. ನಾ ಹೇಳಿದೆ,
ಆಮೇಲೆ ಹೆಣ್ಮಕ್ಳಿಗೆ ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ದಿಸ್. ನಾ ಇರುವುದು ಹೀಗೆ. ವೈ ಯು ಆರ್ ಮಾಂಗ್, ಯು ಆರ್ ಹೆಡ್ ಆಫ್ ರಿಲಿಜನ್. ವಾಟ್ ಈಸ್ ರಿಲಿಜನ್? ಮೈ ರಿಲಿಜನ್ ಬಸವ ರಿಲಿಜನ್. ಬಸವಣ್ಣ ಮೂರ್ನಾಲ್ಕು ಹಾಗೆ ಜಗತ್ತಿನಾಗ ಬಸವನ ಜ್ಞಾನ ಅವ್ನು ಜಪ ತಪ ಮಾಡು ಕ್ರಿಯಾದಿಗೆ ಜಗತ್ತಿಗೆ ಗೊತ್ತಿಲ್ಲ. ವಿಶ್ವಗುರು ಅದಕ್ಕೆ ಬಸವಣ್ಣ ಅದ. ನಾವು ಗುರು ಅದಕ್ಕೆ ಪ್ರಯತ್ನ ಮಾಡಬಾರ್ದು. ನಮ್ಮ ಜಪದಾಗಿಂದ ನಮ್ಮ ಆಚರಣೆಯಿಂದ ದೊಡ್ಡವರಿಗೆ ಇವತ್ತು ಶ್ರೀಮಂತಿಗಿಂತ ಸಹಕಾರಿಗಿಂತ ದೊಡ್ಡವರು ಅವರು ನಾವೆಲ್ಲ. ಅದಕ್ಕೆ ಮುಂದೆ ಅದು ನೆನೆ ಹೇಳ್ಕೊಂತ ಅಕ್ಕಮಾದಿಯ ಬಗ್ಗೆ ಹೇಳಿ ಶಿವರ ಫಸ್ಟ್ ಸ್ಪಿರಿಚುವಲ್ ಮೈಂಡ್ ಇನ್ ದ ವರ್ಲ್ಡ್. ಜಗತ್ತಿನೊಳಗೆ ಆಧ್ಯಾತ್ಮ ಶಕ್ತಿ ತಗೊಂಡ ಮಹಿಳೆಯ ಜಗತ್ತ ಅಕ್ಕಮಾದಿ ಒಬ್ಬಕ್ಕೆ ಅಂತ ಶಕ್ತಿ ಮತ್ತೊಬ್ಬರು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಪರಿವಿಜ್ಞಾನಿ ಅಕ್ಕಮಹಾದೇವಿ. ಆಕೆ ಬಗ್ಗೆ ಎಲ್ಲ ಹೇಳಿ ಮಾಡಿ ಆಕೆ ವೈರಾಗ್ಯದ ವಚನ ಹೇಳಿದೆ. ಅಕ್ಕಮಹಾದೇವಿ ವಚನ ಏನು ವಚನ? ವೈರಾಗ್ಯ ಅಂತ ಹೇಗಿರ್ಬೇಕು. ಹಸಿವಾದರೆ ಭಿಕ್ಷಾನ್ನಗಳುಂಟು, ಇದು ಯಾರು ಹೇಗೆ ಮಾಡ್ತಾರ? ತೃಷೆಯಾದ ಕೆರೆಹಳ್ಳ ಭಾವಗಳುಂಟು, ಸೈನ್ಯಕ್ಕೆ ಹಾಲು ದೇಗುಲಗಳುಂಟು, ಆತ್ಮಸಂಘಾತಕ್ಕೆ ಚಂದ ಮಲ್ಲಿಕಾರ್ ನೀನೆನಗುಂಟು. ಆಧ್ಯಾತ್ಮಕ್ಕೆ ಹೋದಂತ ಮಹಾಜ್ಞ ಜಪ ತಪ ಮಾಡಿ 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 ನಾ ಮಾಡೋದು ಜಪ ಪೂಜೆ ಮುಟ್ಟಬೇಕು ದೇವರಿಗೆ, ಶಿವನ ಮುಟ್ಟಬೇಕು. ಹಾಗೆ ಜಪ ಮಾಡ್ಬೇಕು. ಸುಮ್ಮನೆ ಹಾಗೆ ಕುಂತ ಮಾಡಿದೆ ನನ್ನ ಮನಸ್ಸಲ್ಲ ಅದು ಗೆರಕ್ಕೆ ಗೊತ್ತಿಲ್ಲ, ಇದು ಬಂತಿಲ್ಲ, ಅವ ಬಂದಿಲ್ಲ. ಪೂಜಾ ಒಂದು ಕಡೆ ಅದಕ್ಕೆ ಹಂಗ ಜಪ ಇದ್ದಕ್ಕೆ ಪ್ರಯೋಜನ ಆಗುದಿಲ್ಲ. ಜಪ ಮಾಡಿದ್ರೆ ಟಕ್ಕ ಶಿವನ ಮುಟ್ಟು ದೇವ್ರು ಮುಟ್ಟಬೇಕು. ನಾ ಮಾಡೋದು ಜಪ ನೀ ಯಾವ ದೇವ್ರು ಆಶ್ರಯಿಸಿ ಶಿವ ಅಂದ್ರಿ ವಿಷ್ಣು ಅಂದ್ರಿ ಬೇಕಾದ್ ಮಾಡಿಸಿ ನಾ ಮಾಡೋ ಜಪ ತಪಾದಿಗೆ ತಕ್ಕ ಮುಟ್ಬೇಕು ಅವನಿಗೆ. ಅದಕ್ಕೆ ಹೆಣ್ಮಕ್ಳು ಹೇಳಿ ಅಕ್ಕಮದಿ ಬಗ್ಗೆ ಹೇಳಿ ಎಂಥ ಜ್ಞಾನಿ ಜಗತ್ತಿನೋಗ ಅಂತ ಆಧ್ಯಾತ್ಮ ಜ್ಞಾನಿ ಇನ್ನೂ ಇಲ್ಲ ಅಂತ ಹೇಳಕ್ಕೆ ಈ ವೈರಾಗ್ಯ ವಚನ ಹೇಳಿದವ್ರಿಗೆ ಇಷ್ಟು ಪರಿಣಾಮ ಆತವ್ರಿಗೆ. ಹಸುವಾದ ಭಿಕ್ಷಾ ಅನ್ನೋದಂತು. ಇಫ್ ಐ ಆಮ್ ಹಂಗ್ರಿ there is alms. If I am thirsty, there is stream, tanks and wells. If I am asleep, the ruling temple. ಹಾಲು ದೇಗುಲುಂಟು. ಆತ್ಮಸಂಘಾತಕ್ಕೆ with the companionship of soul, there is ಚನ್ನಮಲ್ಲಿಕಾರ್ಜುನ. ಇಷ್ಟು ಬೆಳಗು ಇಷ್ಟು ಆನಂದ ಪಟ್ಟವರು. ಅದಕ್ಕೆ ಕುಂತ 1000 ಜನ ಇವತ್ತು ವ್ಯಾಪಾರಕ್ಕಲ್ಲ, ಅದಕ್ಕಲ್ಲ, ಮತ್ತೊಂದಕ್ಕಲ್ಲ, ನೀವೆಲ್ಲ ಬಂದಿರ್ತಕ್ಕಂಥ ಮಾನಸಿಕ ನೆಮ್ಮದಿಗಾಗಿ, ಮಾನಸಿಕ ಶಾಂತಿಗಾಗಿ, ಜಪಯಜ್ಞಕ್ಕಾಗಿ ಜಪ ಮಾಡಿ 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 ಭಗವಂತನ ವಹಿಸಲಿಕ್ಕೆ ಇದು ಶ್ರೇಷ್ಠವಂತ ಕಾರ್ಯಕ್ರಮ. ಇದು ಮತ್ತೆ ಸಿಗೋದಲ್ಲಿದು. ಇದು ಅಂಗಡಿಗೆ ಸಿಗೋಸ್ತಲ್ಲ. ಒಂದು 10 ರೂಪಾಯಿ ಜಪ ಕೊಡೋ ಹಂಗೆ ಸಿಗ್ತದೆ ಜಪ ಅಂಗಡಿಯಾಗ. ಯಾರು ಗುರು ಸಿಗ್ತಾರ ಹಂಗ ಬಜಾರ್ದಾಗ ಲಲಿತಾಪ್ ಅವರು ಅಲ್ಲಿಂದ ಒಂದು ಶ್ರೇಷ್ಠ ಕಾರ್ಯಕ್ರಮ ಬಂದು ಎಷ್ಟು ಜನ ಬಂದಾರ. ಇದಕ್ಕೆ ಜಗತ್ ನೋಡಿ ಶಾಂತಿ ಇಲ್ಲ. there is no peace of mind. Mind will become peace, 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 peace. ಮನಸ್ಸು ಚಿತ್ರಚಿತ್ರವಾಗಿ ಹೋಗ್ತದೆ. ಈಗ ಆ ಮನಸ್ಸನ್ನು ನಿಲ್ಲದಕ್ಕಾಗಿ, ಮನಸ್ಸು ನಿಲ್ಲಿಸಕ್ಕಾಗಿ ಈ ಜಪ ಯಜ್ಞ ಕಾರ್ಯಕ್ರಮ, ಜಪ ಯಜ್ಞದ ಕಾರ್ಯಕ್ರಮ. ಅದಕ್ಕೆಲ್ಲ ಕೊಡ್ಕೊಂಡು ಜಪ ಮಾಡ್ರಿ, ಪೂಜೆ ಮಾಡಿ, ಎಲ್ಲ ಬಾಳು ಕಾಲಕ್ಕೆ ಹೊಲ ಮಣ್ಣಿ ಹೆಂಡತಿ ಮಕ್ಕಳು ಎಲ್ಲ ಕೈ ತಾನಾಗಿ ನಾನು ಮನಸ್ಸನ್ನು ನಿಲ್ಲಿಸ್ಬಿಟ್ಟು ಅಂದ್ರೆ ಭಗವಂತ ಮುಟ್ಟುತ್ತೆ, ಮಾನಸಿಕ ನೆಮ್ಮದಿ ಆಗತ್ತೆ. ನಮ್ಗೇನ್ ಕೋರ್ಸಿದ್ ನಾವು ಕೇಳೋದು ಬೇಡ, ನಮ್ಗೇನು ಅವಶ್ಯಕ ಎಲ್ಲ ಭಗವಂತ ಹಣ ಕೊಡ್ತದೆ. ನಮ್ಗೆಲ್ಲ ಜಪದಿಂದ ಯಜ್ಞದಿಂದ ಪೂಜೆಯಿಂದ ಶಕ್ತಿ ಬರ್ತದೆ. ಅದಕ್ಕೆ ಟ್ರೂ ಸರೆಂಡರ್ ಎನ್ಲಾರ್ಜಸ್ ಯು, ಇಟ್ ಇನ್ಕ್ರೀಸ್ ಯುವರ್ ಕೆಪಾಸಿಟಿ, it gets a greater quality and quantity which you could not have had by yourself. ನಿಮ್ಗೆ ಏನ್ ಬೇಕಾಗಿ ಭಗವಂತ ಜಪ ಮಾಡಿ ನಮ್ಮ ಮನಸ್ಸನ್ನ ಅಲ್ಲೇ ಕೇಂದ್ರೀಕರಿಸ್ಬಿಟ್ಟು ಅಂದ್ರೆ ಮನಸ್ಸನ್ನ ನಿಲ್ಲಿಸ್ಬಿಟ್ರೆ ಎಲ್ಲರೂ ನಮಗೆ ಅವನೇ ಅಂತ ಭಗವಂತ ನೋಡ್ತಾನೆ. ಅದಕ್ಕಾಗಿ ಜಪಯಜ್ಞ ಮಾಡೋದು ಕಾರ್ಯಕ್ರಮ ಶ್ರೇಷ್ಠವಾದ ಕಾರ್ಯಕ್ರಮ. ನೀವು ಶುಗರ್ ಇರಲಿ, BP ಇರಲಿ, ಹಾರ್ಟ್ ಇರಲಿ, ಬೇಕಾದಿರಲಿ ಎಲ್ಲಾ ಕಾಯಿಲೆ ಹೋಗುತ್ತೆ ಜಪ ಮಾಡೋದ್ರಿಂದ. ಈ ಜಪಯಜ್ಞದಿಂದ ಎಲ್ಲ ಬರ್ತದೆ. ಇವತ್ತು ವಿಪರೀತ ಕಾಯಿಲೆಗಳು ನಮ್ಮ ಅಂತ್ಯ ಈಗ ಅನೇಕ ಕಾಯಿಲೆಗಳು ಬಂದಿವೆ ಮನುಷ್ಯರಿಗೆ. ಅದು ಹೇಳಕ್ ಆಗುದಿಲ್ಲ. ಎಂತೆಂತ ಕಾಯಿಲೆ, ಎಂತೆಂತವು ಎಂದು ನೆವರ್ ವಾಸಿ ಆಗಿರ್ತಕ್ಕಂಥ ಕಾಯಿಲೆಗಳು ಬಂದಿದೆಯಲ್ಲ. ಅದಕ್ಕಂತ ದೃಷ್ಟಿಯಿಂದ ಈ ಕಾಯಿಲೆ ನೆವಳಕ್ಕಾಗಿ ಜಪ ಯಜ್ಞ ಬೇಕೇ ಬೇಕು, ಜಪ ಬೇಕೇ ಬೇಕು, ಜಪ ಮಾಡಬೇಕು, ಪೂಜಾ ಮಾಡಬೇಕು. ಅಲ್ಲ ನಾ ಜಪ ಮಾಡಿ ಪೂಜಾ ಮಾಡಿದ್ರು ಟಾಕಿಗಳು ಬಂದ ಲಲಿತಾಪ್ ಅವರವರು ಇವ್ರು ಮಾತಾಡ್ತಾರೆ, ಅವ್ರು ಮಾಹಿತಿ ಮಾಡಬಾರ್ದು. ಎಲ್ಲ ಕೇಂದ್ರೀಕರಿಸಿ ಮನಸ್ಸನ್ನೆಲ್ಲ ನಮ್ಗೆ ಕೈ ಬಿಟ್ಟು ಕೇಂದ್ರೀಕರಿಸ್ಬೇಕು. ಈ ಲಿಂಗದ ಪ್ರಕಾಶ, ಲಿಂಗದ ಜ್ಞಾನ. ಅದಕ್ಕೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿದಾಗ ಭಗವಂತ ದೃಷ್ಟಿಲಿ ಬೀಳುತ್ತೆ ನಮ್ಮ ಮೇಲೆ. ಟಾಕ್ ಮುಟ್ಟುತ್ತೆ ಭಗವಂತ ಬಿಟ್ಟುತ್ತೆ. ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು, ಮನಸ್ಸು ಸಂಚಲ ಇರಬಾರ್ದು, ಏನಿರಬಾರ್ದು. ಅದಕ್ಕೆ ಪರಿಶುದ್ಧ ಮನಸ್ಸಿಂದ ಜಪ ಮಾಡಿದ್ರೆ, ಪೂಜೆಯನ್ನು ಮಾಡಿದ್ರೆ ಎಲ್ಲ ಬರ್ತದೆ. ಅದಕ್ಕೆ ಅದನ್ನು ಅರಿವು ಬರ್ತದೆ. ಅರಿವಿನಿಂದ ಮರು ಹೋಗುತ್ತೆ, ಮರುವಿನಿಂದ ನಾವು ಕೈದೊಂದು ಕಾಯ್ತೀವಿ. ಅದಕ್ಕೆ ಅದ ದೃಷ್ಟಿಯಿಂದ ಈ ಮಾಡ್ತಕ್ಕಂಥ ಕೆಲಸ ವಿಶೇಷವಾದ ಕೆಲಸ. ನಾ ಇನ್ನೊಂದು ತಾಸು ಗಂಟೆ ಮಾತಾಡ್ತೀನಿ, ಟೈಮ್ ಬಾಳಾಗುತ್ತಲ್ಲ, ಟೈಮ್ ಬಾಳಾಗುತ್ತೆ ಜಪ ಮಾಡ್ಲಿಕ್ಕೆ. ಅವ್ರು ಅಲ್ಲಿಂದ ಬಂದರು, ನನಗೆ ಇನ್ನೊಂದು ತಾಸು ಗಂಟೆ ಮಾತಾಡ್ಬೇಕಾದ್ರೆ ಜಪ ಅಂದ್ರೆ ಧ್ಯಾನ ಅಂದ್ರೆ ನಮ್ಮ ಉದ್ಯೋಗದ ದಿವಸ ಮಾಡ್ತಕ್ಕಂಥ ಕೆಲಸನೇ ಇದು. ದಿವಸ ಏನೋ ಹೇಳ್ತಕ್ಕಂಥದ್ದು ನಮ್ಮ ಕೆಲಸ. ಅದಕ್ಕಂತ ದೃಷ್ಟಿಯಿಂದ
ಕರ್ಷಿದೇಶ ಜಾತ್ರಾ ಮಹೋತ್ಸವ ಅಂಗವಾಗಿ ಜಾತ್ರೆಯನ್ನು ಹುಟ್ಟಿನ ಕೊಟ್ಟು ನಡೆಯುದು. ಎದು ಕೊಟ್ಟಿದ್ವಿ, ಎಲ್ಲಿ ಬಂದ್ವಿ, ದುಡ್ಡು ಗಳಿಸಕ, ಭೂಮಿ ಗಳಿಸಕ ಇಲ್ಲ. ನಾಳೆ ನಾವು ಇಲ್ಲಿ ಏನ್ ಮಾಡಿದ್ವಿ, ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಏನು ಮಾಡಿದ್ವಿ ಅಂತ ಭಗವತಿ ಹೇಳಕ್ ಬೇಕಾ ನಮ್ಗೆಲ್ಲ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದಂಗ ಮತ್ತೆ ಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ. ಇದು ಉಂಟಂಕು ಶಾಲೆ. ಇಲ್ಲಿ ಹುಟ್ಟುವಂತ ವ್ಯಕ್ತಿ ಜಪ ತಪ ಧ್ಯಾನ ಮನುಷ್ಯನ ವಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ವಿ, ಜೀವನ ಸಾರ್ಥಕತೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ನಾವು ಬಸ್ ಹತ್ತ ಮೇಲೆ ಸ್ವರ್ಗ ಅನ್ನೋದಕ್ಕೆ ಯಾರು ನೋಡ್ಯಾರ? ಯಾರು ಹೋಗಿದ್ರ? ಯಾರು ಹೋಗಿಲ್ಲ. ನಾವಿದ್ದಾಗ ನಮ್ಮ ಜೀವನ ಹೇಗಿತ್ತು, ಜಪತಪಾಲಿ ಮಾಡಿದ್ವ, ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ಮಾಡಿ ತಗೊಂಡು ಜನ ಹೇಳ್ತಾರೆ, ಕೂಗಿ ಜನಗಳು. ಅದಕ್ಕೆ ಜನಗಳು ಹೇಳ್ತಾರ. ಅದಕ್ಕೆ ಜನಗಳಿಗೆ ಬೇಕಾಗಿದ್ದನು ದೇವ್ರು ಬೇಕಂತ ವ್ಯಕ್ತಿಯವ, ಈ ಜಗತ್ತಿಗೆ ಬೇಕಾಗಿಲ್ಲದ ದೇವ್ರು ಬೇಕಂತ ವ್ಯಕ್ತಿಯವ. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಇದು ಹೌದಾಗ್ಬೇಕು. ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ದೇವರಿಗೆ, ಭಕ್ತಿಗೆ ನಾವು ಒಂದಾದ ಮಾತ್ರ ದೇವ್ರು ಬೇಕಂತ ವ್ಯಕ್ತಿವ. ಇಲ್ಲಿ ಬೇಡಾಗಿದ್ದ ಏನು ಮಾಡಿಲ್ಲ, ದೇವ್ರು ಬೇಕಂತ ವ್ಯಕ್ತಿವ. ಅದಕ್ಕೆ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅದಕ್ಕೆ ಅಂತ ದೃಷ್ಟಿಯಿಂದ ಬಾ ಸಂತೋಷ ನಮ್ಮ ವೆಂಕಟಪ್ಪ ಅವರಮ್ಮವರು ಬಾ ಕಟ್ಬಿಟ್ಟು ಅಲ್ಲಿ ಆಧ್ಯಾತ್ಮಿಕ ಮಾಡಿ. ಯಾಕಂದ್ರೆ ಆರೋನಾನಂದ ವಿಚಾರಿಸು ವಿಷಮ ಸಂಸಾರವಿದನ್ನು ನೀ ಯಾರು ವಿಚಾರ ಮಾಡಿ, ಎದಕ್ಕೆ ಹುಟ್ಟು ಬಂದೆ, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದು ವಿಚಾರ ಮಾಡ್ತಕ್ಕಂಥ ಆಧ್ಯಾತ್ಮ. ಇದು ಲಿಂಗಾಂಗ ಸಾಮರ್ಥ್ಯ ಜ್ಞಾನ, ಇದು ಜಪಯಜ್ಞದ ಕಾರ್ಯಕ್ರಮ. ಅದಕ್ಕೆ ಎಲ್ಲವನ್ನು ಇವತ್ತು ವಿಶೇಷವಾಗಿ ನಾವು ಮಾತಾಡ್ಲಿಕ್ಕೆ ಇವತ್ತು ಸಮಯದ ಅಭಾವ ಐತಿ. ಆದ್ದರಿಂದ ಮುಂದೆ ಜಪಯಜ್ಞದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಆ ಜಪದಿಂದ ನಿಮ್ಮ ರೋಗ ರುಜು ದೂರ ಆಕೈತಿ, ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ನಿಮ್ಮ BP ದೂರ ಆಗುತ್ತೆ, ಶುಗರ್ ದೂರ ಆಗುತ್ತೆ, ನಿಮ್ಮ ಕಾಯಿಲೆ ಕಾಷ್ಟ ಕಾರ್ಯ ಎಲ್ಲ ದೂರ ಆಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ಶ್ರೇಷ್ಠವಾದ ಕಾರ್ಯಕ್ರಮ. ಈ ಜಾತ್ರಾ ಮಹೋತ್ಸವವಾಗಿ ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡಿದ್ರೆ ನಮ್ಗದು ಬಹಳ ಖುಷಿ ಆಗದೆ. ಕಾರ್ಯಕ್ರಮ ಕೇಳಿ ಬಹಳ ಸಂತೋಷ ಆಗೈತಿ. ಅದ್ರ ದೇಶ ಬಸವ ಜಗತ್ತೆಲ್ಲ ಸಂತ ಮಾಡ್ತಾರೆ. ನೀವು ನೆಮ್ಮದಿಯನ್ನ, ಶಾಂತಿಯನ್ನ, ಯಾಕಂದ್ರೆ ನಾವೆಲ್ಲ ಎಷ್ಟು ಗಳಿಸಿಕೊಂಡು ಮನಸ್ಸಿಗೆ ಶಾಂತಿ ಬೇಕಲ್ಲ. ಇದು ಶಾಂತಿ ಆಗಲೇ ಶುಭ ಸಾಮಾನಲ್ಲ. ಕೊಡ್ರಿ ಮಾತ್ರ ಶಿವ 10 ರೂಪಾಯಿ ಶಾಂತಿ ಕೊಟ್ಟು ಚೆನ್ನಾಗ ಜಪದಿಂದ, ಜಪಯಜ್ಞದಿಂದ, ಭಗವಂತನ ಧ್ಯಾನದಿಂದ ಜಪ ಮಾಡಿ 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 ಮೆಡಿಟೇಷನ್ ನಮ್ಮ ಚೆನ್ನಾಗಿತ್ತಂದ್ರೆ ಭಗವಂತನ ಧ್ಯಾನ ಮಾಡಿದ್ರೆ ಎಲ್ಲ ಸಾಧ್ಯವಾಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ಈ ಜಪಯಜ್ಞ ಪ್ರಾರಂಭ ಆಗ್ತದೆ. ನೀವೆಲ್ಲ ಮಾಡಿ ಜಪ ಮಾಡಿ, ನೀವು 5 ನಿಮಿಷ 10 ನಿಮಿಷ ಅರ್ಧ ಎಷ್ಟೇ ಮಾಡಿ, ನೀವು ಮನ್ಸನ್ ಕೇಂದ್ರೀಕರಿಸಿ ಮಾಡಿ ಜಪನ, ಮನ್ಸನ್ ನಿಲ್ಲಿಸಿ ಮಾಡ್ರಿ. ಎಲ್ಲ ಮನ್ಸು ಎಲ್ಲೇ ಕಣ್ಣು, ಎಲ್ಲ ಮನ್ಸು ಎಲ್ಲೇ ಕಣ್ಣು. ಹಾಗೆ ಪೂಜೆ ಜಪ ಆದ್ರೆ ಬೆಳೆದ ಆಗುದಿಲ್ಲ. ಒಬ್ಬ ಸಾವುಕಾರ ಇದ್ದ, ಊರ್ ಬಿಟ್ಟಿದ್ದ, ಅವನ್ನ ಕೊಟ್ಟಿದ್ದ ಮಾಡಕ, ಹೊರಿತ್ತು ಕೊಟ್ಟಿದ್ ಮಾಡಕ. ಶಿವ 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 ನಾ ಬಸ್ ಟೈಮ್ ಆಗುತ್ತ, ಬರ್ಸದ ಬರಗಲ್ಲ, ಬರ್ಸದ ಬರಗಲ್ಲ, ಶಿವ 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 ಶಿವ. ಅಯ್ಯೋ ಶಿವ ಎಲ್ಲಿ ಶಿವ ಶಿವ. ಒಬ್ಬ ಸಾವುಕಾರ ಅಂತ ಬಂದ, ಅವ್ರು ಶುಚಿ ಬಹಳ ಜಾಣ ಇದ್ದ, ಸಾವುಕಾರ ಶುಚಿ ಸಾವುಕಾರ ಅಂತ ಬಂದವ. ಸಾವುಕಾರ ಹೊಲಿಗೆ ಅಂತಿದ್ದು ಶುಚಿಯಾಗಿ, ಯಾಕಂದ್ರೆ ಊಟ ಕೊಟ್ಟಿದ್ದಾವಲ್ಲ, ಅವ್ನ ಮನ್ಸು ಅಲ್ಲೇ ಐತಿ. ಬಸ್ ಬರ್ತದೆ, ಹಚ್ಕೊಂಡ್ ಬರ್ತದೆ ಬರುವುದು, ಬಸ್ ಹಚ್ಕೊಂಡ್ ಬರ್ತಾ ಬರುವುದು, ಅವ್ನ ಮನ್ಸು ಅಲ್ಲಿ ಹೇಳಿತ್ತು. ಮನ್ಸಲ್ಲೇ ಕಣ್ಣಲ್ಲೇ ಪೂಜೆ. ಅದಕ್ಕೆ ಜಪ ಮಾಡೋ ಕಾಲಕ್ಕೆ ಮನ್ಸು ಕೇಂದ್ರೀಕರಿಸ್ಬೇಕು. ಅದಕ್ಕೆಲ್ಲ ದೃಷ್ಟಿಯಿಂದ ಒಳ್ಳೇದಾಗಿ ಚಲೋದಿ ಈ ಶ್ರೇಷ್ಠವಾದ ಕಾರ್ಯಕ್ರಮ. ಬಹಳ ಜನ ಬಹಳ ಊರ್ಕೊಂಡು ಬಂದಿದ್ರಿ, ಒಳ್ಳೇದಾಗಿ ಭಗವಂತ ಆಶೀರ್ವಾದ, ಕರ್ಸಿದ್ದ ಆಶೀರ್ವಾದ, ನೀವು ಒಳ್ಳೇದಾಗಲಿ. ಈ ಜಪದಿಂದ ನಿಮ್ಮ ಜೀವನ ಪಾವನಾಗುತ್ತೆ. ಮತ್ತೊಮ್ಮೆ ಎಲ್ಲರೂ ಶುಭವನ್ನು ಹಾರೈಸಿ ನಾನು ಮಾತನಾಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.